ಹಳ್ಳಿಗಳ ಕಡೆ ಮೈಕ್ರೋ ಫೈನಾನ್ಸ್ ರೌಡಿಗಳು ಮನೆಗೆ ನುಗ್ಗುವ ಹೆಣ್ಣು ಮಕ್ಕಳಿಗೆ ಫೋನಲ್ಲಿ ಅವ್ಯಾಚ್ಯ ಶಬ್ದಗಳಿಂದ ಬೈಯೋದು. ಲೋಕಲ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಕೋರೆ ಲೋಕಲ್ ಪೊಲೀಸರು ನಿಮ್ಗೆ ಯಾವನ್ ತಗೋಣ ಕೇಳಿದ್ದ. ದೇಶದಲ್ಲಿ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಮಿತಿ ಮೀರಿದೆ. ನಿಮಗೂ ಕೂಡ ಗೊತ್ತಿರುತ್ತೆ, ಎಷ್ಟೋ ಆ್ಯಪ್ಗಳ ಮುಖಾಂತರ ಸಾಲ ಕೊಡ್ತಾರೆ. ನಿಮ್ಮ ಫೋನ್ಗೆ ಕರೆ ಬರುತ್ತೆ, ನಿಮಗೆ 10,000, 20,000, 50,000 ಸಾಲವನ್ನು ಕೊಡ್ತೀವಿ ಅಂತಾರೆ. ಕೊಟ್ಟ ನಂತರ ಅದಕ್ಕೆ ದುಪ್ಪಟ್ಟು ಬಡ್ಡಿಯನ್ನು ಸೇರಿಸಿ ವಸೂಲು ಮಾಡ್ತಾರೆ. ಕೊಡಲಿಲ್ಲ ಅಂದರೆ ಮನೆಗೆ ಬಂದು ಕಿರುಕುಳ ಕೊಡ್ತಾರೆ. ಆಧಾರ್ ಕಾರ್ಡ್ ಹಾಗೆ ಪ್ಯಾನ್ ಕಾರ್ಡ್ಗಳ ಮಾಹಿತಿಯನ್ನು ತಗೊಂಡಿರ್ತಾರೆ. ನಮ್ಮಿಂದಾನೇ ಆಧಾರ್ ಪ್ಯಾನ್ ಕಾರ್ಡನ್ನು ತಗೊಂಡಿರ್ತಾರೆ. ಅಡ್ರೆಸ್ಸನ್ನು ಹುಡುಕೊಂಡು ಮನೆಗಳಿಗೆ ಬರ್ತಾರೆ, ಧಮಕಿ ಹಾಕ್ತಾರೆ. ಇಂತಹ ಪ್ರಕರಣಗಳು ರಾಜ್ಯದ ಹಲವು ಭಾಗಗಳಲ್ಲಿದ್ದರೂ ಕೂಡ ಇತ್ತೀಚೆಗೆ ಚಾಮರಾಜನಗರ ಭಾಗದಲ್ಲಿ ಕೆಲವರು ಈ ಮೈಕ್ರೋ ಫೈನಾನ್ಸ್ನವರ ಕಾಟಕ್ಕೆ ಬೇಸತ್ತು ಮನೆಯನ್ನೇ ಬಿಟ್ಟಿದ್ದ ಸುದ್ದಿಯಾಗಿತ್ತು. ಈಗ DCM ತವರು ಜಿಲ್ಲೆ ರಾಮನಗರದಲ್ಲಿ ಕೂಡ ಈ ಪ್ರಕರಣ ಸದ್ದು ಮಾಡ್ತಾ ಇದೆ. ಇದ್ರ ಬಗ್ಗೆ ಲಾಯರ್ ಜಗದೀಶ್ ಅವರು ಕೂಡ ಧ್ವನಿ ಎತ್ತಿದ್ದಾರೆ. ಈ ರೀತಿ ಮೈಕ್ರೋ ಫೈನಾನ್ಸ್ನವರನ್ನ ಮಟ್ಟ ಹಾಕಬೇಕು ಸರ್ಕಾರ. ಇವರು ಜನರ ಆಸ್ತಿಯನ್ನು ಕಿತ್ಕೊಳ್ಳುವ ಮಟ್ಟಿಗೆ ಬೆಳೀತಾ ಇದ್ದಾರೆ. ಹಾಗಾಗಿ ಬಹಳಷ್ಟು ಕಡೆ ಈ ಮೈಕ್ರೋ ಫೈನಾನ್ಸ್ನಿಂದ ಕಾಟದಿಂದ ಬೇಸತ್ತು ಜನ ಮನೆ ಊರನ್ನೇ ಬಿಟ್ಟು ಬೇರೆ ಬೇರೆ ಕಡೆ ಹೋಗಿ ನೆಲೆಸ್ತಾ ಇದ್ದಾರೆ. ಇದರ ವಿರುದ್ಧ ಸರ್ಕಾರ ಯಾವಾಗ ಕ್ರಮ ತಗೊಳ್ಳುತ್ತೆ ಅಂತ ಲಾಯರ್ ಜಗದೀಶ್ ದನಿ ಎತ್ತಿದ್ದಾರೆ. ಹಳ್ಳಿಗಳ ಕಡೆ ಈಗ ಮೈಕ್ರೋ ಫೈನಾನ್ಸ್ ಲೋನುಗಳನ್ನು ಕೊಟ್ಟು ರೌಡಿಗಳು ಮನೆಗೆ ನುಗ್ಗುವ, ಧಮಕಿ ಹಾಕುವುದು, ಹೆಣ್ಣು ಮಕ್ಕಳಿಗೆ ಫೋನಲ್ಲಿ ಅವ್ಯಾಚ್ಯ ಶಬ್ದಗಳಿಂದ ಬೈಯೋದು, ಸಾಲ ಕಟ್ಟಕ್ಕಾಗಲ್ಲ ಅಂದರೆ ಸೂಸೈಡ್ ಮಾಡ್ಕೊಂಡು ಸಾಯಿರಿ ಅಂತ ಧಮಕಿ ಹಾಕೋದು, ಅವ್ರಿಗೆ ಹಿಂಸೆ ಕೊಡೋದು. ಇಷ್ಟೆಲ್ಲ ಆದರೂ ಲೋಕಲ್ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಡೋಕೋರೆ ಲೋಕಲ್ ಪೊಲೀಸರು ನಿಮ್ಗೆ ಯಾವನ್ ತಗೋಣ ಕೇಳಿದ್ದ. ಹಾವೇರಿಯಿಂದ ರಿಪೋರ್ಟ್ ಆಗಿದೆ. ಹಾವೇರಿಯಲ್ಲಿ 150 ಹೆಣ್ಣು ಮಕ್ಕಳು ಸಾಲ ತಗೊಂಡಿದ್ದಾರೆ. ಹೆಚ್ಚು ಕಡಿಮೆ ಎಲ್ಲ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಬಂದಿದ್ದಾರೆ. ಅಲ್ಲಿಂದ ನಮಗೆ ಕರೆ ಬಂದಿತ್ತು. ಹಳ್ಳಿಗಳ ಕಡೆ ಮೈಕ್ರೋ ಫೈನಾನ್ಸ್ ಕೊಡುವ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ನ ಫಾಲೋ ಮಾಡಲೇಬೇಕಾಗತ್ತೆ. ಇಲ್ಲ ಅಂತಂದರೆ ಪೊಲೀಸರು ಈ ಒಂದು ಮೈಕ್ರೋ ಫೈನಾನ್ಸ್ಗಳ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡಲೇಬೇಕಾಗತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಏನಿದೆ ಅಂತಂದರೆ, ಯಾವುದೇ ಕಾರಣಕ್ಕೂ ನೀವುಗಳ ಹರಾಸ್ಮೆಂಟ್ ಮಾಡೋಂಗಿಲ್ಲ, ಕಾನೂನನ್ನ ಕೈ ತಗೊಳ್ಳೋಂಗಿಲ್ಲ. ಮೈಕ್ರೋ ಫೈನಾನ್ಸ್ ಅವರು ನಿಮ್ಗೆ ಏನೇ ಬೇಕು ಅಂದರೂ ನೋಟಿಸ್ ಕೊಡಬೇಕು, ಜಪ್ತಿ ಮಾಡಬೇಕಾದ್ರೆ ಕೋರ್ಟ್ಗೆ ಹೋಗಬೇಕು. ಯಾವುದೇ ಕಾರಣಕ್ಕೂ ಮನೆ ಹತ್ರ ಹೋಗಂಗಿಲ್ಲ, ಹೆಣ್ಣುಮಕ್ಳ ಹತ್ರ ಅವ್ಯಾಚ್ಯ ಶಬ್ದಗಳಿಂದ ಬಳಸಂಗಿಲ್ಲ. ಆಮೇಲೆ ಯಾವಾಗ ಹೋಗಿ ಮನೆ ಹತ್ರ ಕಾವಲು ಕಾಯೋದು, ಅವ್ರಿಗೆ ಅವಮಾನ ಮಾಡೋಂಗೆ ಮಾಡೋದು, ಸೂಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದು ಅಪರಾಧ ಆಗುತ್ತೆ. ಇದೆಲ್ಲ ವಿಚಾರ ಲೋಕಲ್ ಪೊಲೀಸರಿಗೆ ಕಂಪ್ಲೇಂಟ್ ಆದರೆ ಲೋಕಲ್ ಪೊಲೀಸರು ಈ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ FIR ಅನ್ನು ದಾಖಲಿಸಬೇಕು. ಇಲ್ಲ ನಮ್ಮ ಗಮನಕ್ಕೆ ಬಂದರೆ ನಿಮ್ಮ ಮೇಲೆ ಕ್ರಮ ಆಗುತ್ತೆ ಅಂತ ಈ ಮೂಲಕ ಹೇಳುತ್ತಾ, ನಮ್ಮ ಜನ ಯಾರು ಕಳ್ಳರಲ್ಲ. ಅಕಸ್ಮಾತ್ ಸಾಲ ತಗೊಂಡಿರ್ಬೋದು, ಅವರು ಕೂಡ ಐ ಥಿಂಕ್ ಸೆಲ್ಫ್ ರೆಸ್ಪೆಕ್ಟ್ ಇರುವಂಥ ಜನಗಳು. ಅವರ ರೆಸ್ಪೆಕ್ಟ್ಗೆ ಮೈಕ್ರೋ ಫೈನಾನ್ಸ್ಗಳು ಕೈ ಹಾಕೋದು, ಗೂಂಡಾಗಳು ಬಿಡೋದು, ಅವ್ಯಾಚ್ಯ ಶಬ್ದಗಳನ್ನು ಬಯಸೋದು, ಹೆಣ್ಣು ಮಕ್ಕಳಿಗೆ ಸೂಸೈಡ್ ಮಾಡ್ಕೊಳ್ಳಿ ಸಾಲ ಕಟ್ಟಕ್ಕಾಗಲ್ಲ ಅಂತಂತ ಹೇಳ್ತಾರಂತೆ ಗೂಂಡಾಗಳು. ಇವರು ಮೈಕ್ರೋ ಫೈನಾನ್ಸ್ ರಿಕವರಿಗೆ ಗೂಂಡಾಗಳನ್ನ ಬಿಟ್ಟಿರುವಂಥ ಈ ವ್ಯವಸ್ಥೆಯನ್ನು ವಿರೋಧಿಸುತ್ತಾ ಈ ರೀತಿ ನಡೆದರೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇದಕ್ಕೆ ನಮ್ಮ ವಿರೋಧ ಇರುತ್ತೆ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.